ಸುದ್ದಿ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾರೋ ಚಂಗ್ಲು ನನ್ನ ವಿರುದ್ಧ ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟು ಬಂದಿದ್ದಾರೆ ಅಂದಿದ್ದೆ ತಡ ಮುನಿರತ್ನ ಅವರು ನಾನ್ ಚಂಗ್ಲಲ್ಲ, ಈ ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡ ಚಂಗ್ಲು ಡಿ.ಕೆ. ಶಿವಕುಮಾರ್ ಅಂತ ಹೇಳೋದ್ರ ಮೂಲಕ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಪ್ರೀತಿಯ ಮಾತುಗಳನ್ನ ಆಡಿ ನಿಮಗೂ ವಯಸ್ಸಾಗಿದೆ, ನನಗೂ ವಯಸ್ಸಾಗಿದೆ, ನನ್ನ ಕಿಡ್ನಿ ಲಿವರು 60% ಹಾಳಾಗಿದೆ, ನಿಮ್ಮ ಕಿಡ್ನಿ ಲಿವರು 60% ಹಾಳಾಗಿದೆ, ಈ ರೀತಿ ದ್ವೇಷ ರಾಜಕಾರಣ ಮಾಡೋದಕ್ಕಿಂತ ಪ್ರೀತಿಯಿಂದ ಇರೋಣ ಅಂತ ಹೇಳ್ತಾನೆ ಹಲವಾರು ಆರೋಪಗಳನ್ನ, ಭ್ರಷ್ಟಾಚಾರದ ಆರೋಪಗಳನ್ನ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾಡಿದ್ದಾರೆ. ಅದಕ್ಕೆ ಡಿ.ಕೆ. ಸುರೇಶ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಚಂಗ್ಲು ರೆಕಾರ್ಡ್ಗಳನ್ನೆಲ್ಲ ಮಂಗಳವಾರ ಹೊರಗಡೆ ತರ್ತೀನಿ, ಅವಾಗ ಮಾತಾಡ್ತೀನಿ ಅಂತ. ಮುನಿರತ್ನ ಅವ್ರಿಗೆ ಒಂದು ಸ್ವಲ್ಪ ಮೆಂಟ್ಲಾಗಿದ್ದಾರೆ. ಅವ್ರಿಗೆ ಮೊಟ್ಟೆ ಹೊಡೆದಿದ್ರಲ್ಲ, ಅದರಲ್ಲಿರೋ ಆಸಿಡ್ ಮೆದುಳೊಳಕ್ಕೆ ಹೋಗಿ ಅವರು ಒಂಥರ ಹುಚ್ಚಾಗ್ಬಿಟ್ಟಿದ್ದಾರೆ. ಅವ್ರನ್ನ ಇಲ್ಲೆಲ್ಲೂ ತೋರಿಸಿದ್ರೆ ಸರಿ ಹೋಗಲ್ಲ, ಅವ್ರನ್ನ ಡೆಲ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಈ ಒಂದು ಫೈಟ್ ಏನಿದೆ ಇದು ಮಂಗಳವಾರಕ್ಕೆ ಶಿಫ್ಟ್ ಆಗಿದೆ. ಹಾಗಾದ್ರೆ ಏನಿದು ಮುನಿರತ್ನ ವರ್ಸಸ್ ಡಿ.ಕೆ. ಶಿವಕುಮಾರ್? ಬಹಳ ದಿನಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಯಾಕೆ ಅಂದರೆ HIV ವಿಚಾರದಲ್ಲಿ, ರೇಪ್ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಮುನಿರತ್ನ ಅವರ ನಡುವೆ ಒಂದು ದೊಡ್ಡ ಫೈಟೇ ನಡೀತಾ ಇದೆ. ಈ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೇ ಈ ಕ್ಷಣದ ಸ್ಪೆಷಲ್ ಚಂಗ್ಲು ಪಾಲಿಟಿಕ್ಸ್. ಹಾಗಾದ್ರೆ ಮುನಿರತ್ನ ವರ್ಸಸ್ ಡಿ.ಕೆ. ಶಿವಕುಮಾರ್ ಫೈಟ್ ಒಬ್ರಿಗೊಬ್ರು ಹಠಕ್ಕೆ ಬಿದ್ದ ಹಾಗೆ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ, ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ, ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ, ಇದು ಮುನಿರತ್ನ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನೋ ತರದಲ್ಲಿ ಆಗಿದೆ. ಹಾಗಾದ್ರೆ ಏನಿದು ಚಂಗ್ಲು ಪಾಲಿಟಿಕ್ಸ್? ಏನಿದು ಚಂಗ್ಲು ಅಂತಂದ್ರೆ ನಮ್ಮ ಕಡೆ ಬಹಳ ಅರ್ಥಗಳಿವೆ ಅಪ್ಪ. ಶಬ್ದಾರ್ಥಗಿಂತ ಭಾವಾರ್ಥಗಳು ತುಂಬಾ ಇದೆ. ಯಾಕೆ ಅಂತ ಅಂದ್ರೆ ಚಂಗ್ಲು ಅಂದ್ರೆ ಅದನ್ನ ಕೇಳಿಸ್ಕೊಂಡ್ರೇನೆ ಒಂಥರ ಕೋಪ ಬರುವಂತ ವಿಚಾರ. ಚಂಗ್ಲು ಅಂತಂದ್ರೆ ಅದು ಬಹಳ ಅರ್ಥಗಳನ್ನ ಕೊಡುತ್ತೆ. ಹೆಣ್ಮಕ್ಳು ವಿಚಾರದಲ್ಲಿ ತುಂಬಾ ವೀಕ್ ಇದ್ರೆ ಏನಪ್ಪ ಚಂಗ್ಲಾಡ್ದಂಗೆ ಆಡ್ತೀಯಾ ಅಂತಾರೆ. ಇದು ಯಾವ ರೀತಿ ಚಂಗ್ಲು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಎರಡೂ ಕಡೆ ಮುನಿರತ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ನಮ್ಮೊಂದಿಗೆ ಇರ್ತಾರೆ. ಅವ್ರಿಗೇನಾದ್ರೂ ಗೊತ್ತಾ ಇದು ಯಾವ ರೀತಿ ಚಂಗ್ಲು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ಚಂಗ್ಲು ವಿಚಾರದಲ್ಲಿ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಅನ್ನೋದನ್ನ ಒಂದ್ಸರಿ ನೋಡ್ಬಿಡೋಣ. ಅವನು ಯಾವನೊಬ್ಬ ಚಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಅವನು ಯಾವನೊಬ್ಬ ಚಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನಗೆ ಚೆಂಗ್ಲು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಲು ಯಾರು ಅಂದರೆ ಅದು ನಮ್ಮ ಡಿ.ಕೆ. ಶಿವಕುಮಾರ್. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು, ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ಇವರು ಕಾರ್ಯಕರ್ತರ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನಪ್ಪಲ್ಲಿ ನಿಂತ್ಕೊಳ್ತಾರೆ. ನೋಡಿದ್ದೀರಾ ಯಾರಾದರೂ ಈ ಥರದ್ದು ಲೈನಪ್ ಬಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿ ಕೂಡ. ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದರೂ ಒಬ್ಬರಿದ್ರೆ ಅದು ಡಿ.ಕೆ. ಶಿವಕುಮಾರ್, ಅದು ನಾನಲ್ಲ. ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗಿ ಬದುಕ್ರಿ. ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ನೀವು ಹೇಳಿ ನೋಡ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ,
ಯಾವಾಗ ರೇಪ್ ಕೇಸ್ ಕೊಡೋಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ, ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ, ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು ನಾನೇ ಕೊನೆ ರಾಜಕಾರಣ. ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ಹೋರಾಟ ಮಾಡ್ತಾನೆ ಇರ್ತಾರೆ ಬಿಡಪ್ಪ, ಅದಕ್ಕೆ ಹೇಳೋಣ, ಅದನ್ನೆಲ್ಲ ಹೇಳೋಣ. ಮಂಗಳವಾರ ಹೇಳ್ತೀನಿ. ಎಲ್ಲ ಪೂರ್ತಿ ಮಂಗಳವಾರ ಮಾತಾಡೋಣ. ಅವನು ಹೆಂಗ್ ಚೆಂಗ್ಲು ಅನ್ನೋದನ್ನ ಮಂಗಳವಾರ ಹೇಳ್ತೀನಿ. ಒಟ್ಟಿಗೆ ಡಾಕ್ಯುಮೆಂಟ್ ತರಿಸ್ತೀನಿ. ನಾನು ಬೆಳಗ್ಗೆ ಏನೋ ಟಿವಿನಲ್ಲಿ ಈಗ ನೋಡ್ತಾ ಇದ್ದೆ, ಹೆಡ್ಲೈನ್ಸ್ ಏನೋ ಬರ್ತಾ ಇತ್ತು. ಸೊ ಚಾರ್ಜ್ ಶೀಟ್ ಕಾಪಿ ತರಿಸ್ತೀನಿ. ನಿಮ್ಮ ಕೈಲೆಲ್ಲ ನೀವು ಹಾಕ್ಲಿಲ್ಲ ಅಂತಂದರೆ ನೀನು ಹಾಕೋಂಗೆ ಮಾಡ್ತೀನಿ ಚಾರ್ಜ್ ಶೀಟ್ನ. ನಾನು ನಿಜವಾಗ್ಲೂ ನೋಡಿಲ್ಲ. ಬಂದಿದೆ ಅಂತ ಹೇಳಿದ್ರೆ ನನಗೇನಾದ್ರೂ ಅವಶ್ಯಕತೆ ಏನು ಇರಲಿಲ್ಲ. ಈಗ ಸ್ವಲ್ಪ ಜಾಸ್ತಿ ಏನೋ ಮಾತಾಡ್ತಾ ಇದ್ದಾರಲ್ಲ ಪಾಪ, ಮಾತಾಡೋಣ. ಮೆಂಟಲ್ವೇನಪ್ಪ, ಹುಚ್ಚಾಸ್ಪತ್ರೆ ಅವ್ರು ಡಾಕ್ಟ್ರ್ ಹೇಳೋರಲ್ಲ, ಜಯದೇವ ಡಾಕ್ಟ್ರು ಅವರೇ ಹೇಳಿದ್ರಲ್ಲ, ಆ್ಯಸಿಡ್ ಬಿದ್ದುಬಿಟ್ಟು ತಲೆಗೆ ಪೆಟ್ಟು ಬಿದ್ದುಬಿಟ್ಟು ಹೆಟ್ಟಾಗಿದೆ ಅಂತೇಳಿ ಮೆಂಟ್ಲಾಗ್ಬಿಟ್ಟಿದ್ದಾರೆ. ಇನ್ನು ಟ್ರೀಟ್ಮೆಂಟ್ ಆಗಿಲ್ಲ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲೂ ಆಗಲ್ಲ, ಏಮ್ಸ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಹೇಳಬೇಕು. ಇಲ್ಲಿ ಆಸ್ಪತ್ರೆ ಎಲ್ಲೂ ಆಗಲ್ಲ. ಏನಾರ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತಾರೆ. ಅದಕ್ಕೆ ಗವರ್ನರ್ಗೆ ಬರ್ದವನೆ, CBIಗೆ ಬರ್ದವನೆ. ಅದೇ ನಾವು ಧ್ಯಾನನ ಮಾಡ್ತೀವಿ, ವಿಭೂತಿನ ಬೆಳ್ಕೊಳ್ತೀವಿ. ನಿನ್ನ ಕೆಲಸ ನೀನು ಎಷ್ಟಂತ ನೋಡ್ಕೊಳಪ್ಪ ಮುನಿರತ್ನ. ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ. ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ರೆ ಈಗಲೇ ಅನುಭವಿಸಿದ್ರ, ಇನ್ನೂ ಜಾಸ್ತಿ ಅನುಭವಿಸೋದು ಬೇಡ. ವಿಭೂತಿನ ಬೆಳ್ಕೊತೀವಿ, ಜನಿವಾರನ ಹಾಕೋತೀವಿ, ನೀರಲ್ಲಾರ ಮುಳುಗ್ತೀವಿ, ನೀರಲ್ಲಾರ ಹೇಳ್ತೀವಿ. ಮುನಿರತ್ನನಿಗೆ ಏನು ಕಷ್ಟ ಅಂತ ಹೇಳ್ಬೇಕಲ್ಲ. ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ, ವಿಭೂತಿನೂ ಬೆಳ್ಕೊಳ್ತೀವಿ, ನಾಮನೂ ಇಟ್ಕೊಳ್ತೀವಿ. ನಿನಗೇನು ಕಷ್ಟ ಅಂತ ಗೊತ್ತಿಲ್ಲಲ್ಲ. ಹೊಟ್ಟೆ ಉರಿದ್ರೆ ಹೋಗಿ ಮೋದಿಗೆ, ಅಮಿತ್ ಶಾ ಹತ್ರ ಕೇಳು, ನಮ್ಮನ್ನ ಯಾಕೆ ಕೇಳ್ತೀಯ ಮುನಿರತ್ನ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಎಸ್, ಮುನಿರತ್ನ ವರ್ಸಸ್ DK ಶಿವಕುಮಾರ್ ಮಾತಿನ ಭರಾಟೆ ಜೋರಾಗಿದೆ. ಈಗಾಗಲೇ ಮಾತಿಗೆ ಮಾತು, ಏಟಿಗೆ ಎದುರೇಟು. ನಿನ್ನ ದಾಖಲೆ ನಾನು ಬಿಡುಗಡೆ ಮಾಡ್ತೀನಿ, ನನ್ನ ದಾಖಲೆ ನೀನು ಬಿಡುಗಡೆ ಮಾಡ್ತೀಯಾ ಅಂತ. ಹಾಗಾದರೆ ಇದು ಎಲ್ಲಿಯವರೆಗೆ ಹೋಗಿ ನಿಲ್ಲುತ್ತೆ? ರವಿ ಗಾಣಿಗ ಅವರು ಹೇಳೋದು ನೋಡಿದರೆ ಈಗಲೇ ಸಾಕಷ್ಟು ಅನುಭವಿಸ್ತಾ ಇದ್ದೀರಾ, ಇನ್ನೂ ಯಾಕೆ ಕೆದಕ್ತೀರಾ? ಸುಮ್ಮನೆ ತಣ್ಣಗೆ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಇರ್ಬೋದಲ್ಲ ಅಂತ. ಹಾಗಾದರೆ ಇವತ್ತಿನ ಈ ಒಂದು ಚಂಗ್ಲು ಪಾಲಿಟಿಕ್ಸ್ನಲ್ಲಿ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ DK ಶಿವಕುಮಾರ್ ಬೆಂಬಲಿಗರಾದಂಥ ಶ್ರೀಧರ್ ಜಾಧವ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ DK ಶಿವಕುಮಾರ್ ಬೆಂಬಲಿಗರು ದೀಪಕ್ ಗೌಡ, ತಮಗೂ ಕೂಡ ಸ್ವಾಗತ. ಇನ್ನು ಮುನಿರತ್ನ ಅವರ ಪರವಾಗಿ ಮಾತನಾಡೋದಕ್ಕೆ ಬಂದಿದ್ದಾರೆ GK ವೆಂಕಟೇಶ್ ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಶ್ರೀಧರ್ ಸರ್, ತಾವು ಕೇಳಿಸ್ಕೊಂಡ್ರೆ ಮುನಿರತ್ನ ಅವ್ರು ಏನೇನು ಹೇಳಿದರು ಅಂತ. ಬಟ್ ಫಸ್ಟ್ ಟ್ರಿಗರಿಂಗ್ ಪಾಯಿಂಟ್ DK ಶಿವಕುಮಾರ್ ಅವರೇ ಯಾರೋ ಚಂಗ್ಲು ಅಂತಂದರು. ಏನು ಚಂಗ್ಲು ಅಂದರೆ ನಿಮ್ಮ ಪ್ರಕಾರ? ಅಂದರೆ ಅವ್ನು ಯಾವ್ಯಾವ ಸಂದರ್ಭಕ್ಕೆ ಹೆಂಗೆ ಅರ್ಥ ಮಾಡ್ಕೋಬೇಕೋ ಅದು ಗೊತ್ತಾಗಲ್ಲ. ಸೊ ಇದು ಯಾವ ಸಂದರ್ಭ, ಏನಿದ್ರ ಮಾತಿನ ಅರ್ಥ? ನೋಡಿ, ಚಂಗ್ಲು ಅಂದರೆ ಬೇರೆ ಬೇರೆ ಅರ್ಥಗಳಿದ್ದಾವೆ. ಬೇರೆ 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 ಕಡೆ, ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಕಡೆ ವರ್ಣನೆ ಮಾಡ್ತಾರೆ, ಮತ್ತು ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾರೆ. ಮುನಿರತ್ನ ಅವ್ರ ವಿಚಾರದಲ್ಲಿ ಏನಾಗಿದೆ ಇವತ್ತು, ಅವ್ರು ಹೇಳ್ತಾ ಇದ್ರು DK ಶಿವಕುಮಾರ್ ಅವರು ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾರೆ ಅಂತ. ಸೊ DK ಶಿವಕುಮಾರ್ ಅವರು ಹೇಳಿರೋದು ಇದೇ ಅರ್ಥದಲ್ಲಿ. ಮುನಿರತ್ನ ಅವರು ಆ ಒಂದು ಸಮಯದಲ್ಲಿರುವಂತಹ ಜ್ಞಾನ ಅಥವಾ ಪರಿಜ್ಞಾನ ಮತ್ತೊಂದು ಆ ಕ್ಷಣದಲ್ಲಿ ಬದಲಾವಣೆ ಆಗ್ತದೆ. ಅವರು ಏನೇನೋ ಮಾತಾಡ್ತಾರೆ, ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾರೆ, ಏನ್ ಬೇಕದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ.
ಸೊ ಆ ಅರ್ಥದಲ್ಲಿ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿಜವಾದ ಚಂಗ್ಲು ಯಾರಾದರೂ ಇದೆ ಇಡೀ ರಾಜ್ಯದಲ್ಲಿ ಅದು ಮುನಿರತ್ನ ಅಂತ ನೇರವಾಗಿ ಹೇಳಿದ್ದಾರೆ. ಯಾವುದೇ ವಿಚಾರದಲ್ಲಿ ನೋಡಿ, ವ್ಯಕ್ತಿ ಅಂದಮೇಲೆ ಒಬ್ಬ ರಾಜಕಾರಣಿ, ಒಬ್ಬ ಶಾಸಕರು, ಮಂತ್ರಿ ಆದಂಥವ್ರು ನಿಮಗೆ ಯಾವ ರೀತಿ ನಡ್ಕೋಬೇಕು ಜನ ನೋಡ್ತಾ ಇರ್ತಾರೆ. ನಿಮ್ಮನ್ನ ಇಡೀ ರಾಜ್ಯದ ಜನ ನಿಮ್ಮನ್ನ ಗಮನಿಸ್ತಾ ಇರ್ತಾರೆ. ನಿಮ್ಮ ಹಾವಭಾವಗಳನ್ನ, ನಿಮ್ಮ ನಡವಳಿಕೆಗಳನ್ನ ಎಲ್ಲ ಗಮನಿಸ್ತಾ ಇರ್ತಾರೆ. ಏನು ಮುನಿರತ್ನ ಅವ್ರ ನಡವಳಿಕೆ ಏನು ವ್ಯತ್ಯಾಸ? ಮುನಿರತ್ನ ನಡವಳಿಕೆ ಎಷ್ಟೇನೆ. ಇವತ್ತು ಅವರು ಸಮಯಕ್ಕೆ ತಕ್ಕಂಗೆ ಬದಲಾವಣೆ ಆಗುವಂಥದ್ದು, ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಸುಮ್ಮನೆ ಇದು ಸಮಯ ವ್ಯರ್ಥ. ಇದು ನೀವು ಡಿ ಕೆ ಶಿವಕುಮಾರ್ ಮೇಲೆ ವ್ಯರ್ಥ ಮಾಡಿಬಿಟ್ರೆ ಇವತ್ತು ಒಂದು ಮಾತ್ರ ಮುನಿರತ್ನ ಅವರು ಒಂದು ಮಾತ್ರ ತಿಳ್ಕೋಬೇಕು. ನೀವೆಲ್ಲೋ ದಾರಿ ತಪ್ಪು ಬೆಂಗಳೂರಿಗೆ ಬಂದಾಗ ಇವತ್ತು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅವರು ನಿಮಗೆ ಆಸರೆ ಕೊಟ್ಟಿದ್ದಾರೆ. ಅದನ್ನು ಮುನಿರತ್ನ ಅವರು ಮನದಟ್ಟು ಮಾಡ್ಕೋಬೇಕು. ಅವನ ಜೀವನ ಪರ್ಯಂತ ಆ ಒಂದು ವಿಚಾರವನ್ನು ಅನ್ನ ಕೊಟ್ಟಂಥವ್ರನ್ನ ಬೆನ್ನಿಗೆ ಅವರ ಬೆನ್ನೆಲುಬಾಗಿ ನಿಂತಂಥವ್ರನ್ನ ಇವತ್ತು ಬಾಯಿಗೆ ಬಂದಂಗೆ ಮಾತಾಡೋವಂಥದ್ದು ಇದು ಸಮಂಜಸ ಅಲ್ಲ. ಇವತ್ತು ನೀನು ದಾರಿ ತಪ್ಪು ಬಂದಿದ್ಯಾ, ಬೇರೆ ರಾಜ್ಯದ ವ್ಯಕ್ತಿ ಇವತ್ತು ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ. ನಿಮಗೆ ಈ ರಾಜ್ಯದವರು ನಿಮಗೆ ಎಲ್ಲ ರೀತಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹೆಚ್ಚಾಗಿ ಇವತ್ತು ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅಂತವರು ನಿಮಗೆ ಆಸರೆಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನೀವು ಏನೇನೋ ಮಾತಾಡೋದು ಸಮಂಜಸ ಅಲ್ಲ. ಇದಕ್ಕೆ ಅವರು ಯಾರು ಇವತ್ತು ಅವ್ರ ಬಗ್ಗೆ ಏನು ಅನ್ನ ಕೊಟ್ಟವ್ರ ಬಗ್ಗೆ ಮಾತಾಡ್ತಾರಲ್ಲ ಮುನಿರತ್ನ, ನಿಜವಾದ ಚಂಗುಲು, ಅಪ್ರಾಮಾಣಿಕ ವ್ಯಕ್ತಿ. ಅವರಲ್ಲಿ ಪ್ರಾಮಾಣಿಕತೆ ಅನ್ನೋದಿಲ್ಲ. ಅಂಥ ವ್ಯಕ್ತಿ ಇವತ್ತು ಇಂತಹ ನಮ್ಮ ನಾಯಕರ ಬಗ್ಗೆ ಮಾತನಾಡಲಿಕ್ಕೆ ನಾಲಾಯಕ್ಕು ಅಂತ. ಸರ್, ಈಗ ಮುನಿರತ್ನ ಅವರಿಗೆ ಆಶ್ರಯ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅಂತೆ, ಅವ್ರನ್ನ ಬೆಳೆಸಿರೋದು ಡಿ ಕೆ ಶಿವಕುಮಾರ್ ಅಂತೆ ಅನ್ನೋದ ಋಣ ಇದ್ರೆ ಹಿಂಗೆ ಮಾತಾಡಬಾರ್ದಾಗಿತ್ತು. ನೋಡಿಮ್ಮ, ಇವ್ರಿಗೆ ಗೊತ್ತಿಲ್ಲ, ನಾವೆಲ್ಲ ಕಾರ್ಪೊರೇಟರ್ಗಳಾಗಿದ್ದಾಗ ಏನವಾಗ JDS ಕಾಂಗ್ರೆಸ್ ಅಲೈನ್ಸ್ ಇತ್ತು, ಕುಮಾರಸ್ವಾಮಿ ಅವರು CM ಆಗಿದ್ದರು. ಆಗ RR ನಗರಕ್ಕೆ JDS ಕ್ಯಾಂಡಿಡೇಟೇ ಕೊಡ್ತೀವಿ ಅನ್ನೋ ಮಾತಾಗಿತ್ತು. ನಾವೆಲ್ಲರೂ ಗಾಬರಿ ಆದ್ವಿ. ಇವತ್ತು ನಮ್ಮನ್ನು ಬಿಟ್ಟೋಗಿರೋ ಕಾರ್ಪೊರೇಟರ್ಗಳು ಕೂಡ ಜೊತೆಲೇ ಇದ್ದರು. ಎಲ್ಲರೂ ಇದೇನು ಹಿಂಗಾಗ್ತಾ ಇದೆ ಅಂದಾಗ ಆ ದಿನ ಧಾವಿಸಿ ಬಂದಿದ್ದಂಥವರು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಬಂದು ಕುಮಾರಣ್ಣನ ಹತ್ರ ಮಾತಾಡಿ ಈ ಕ್ಷೇತ್ರದ ಹೆಂಗಿದೆ ಅನ್ನೋದೆಲ್ಲ ವಿವರಣೆ ಕೊಟ್ಟು ಆವತ್ತಿಗೆ ಸೀಟ್ ಬಂತು. ಮುನಿರತ್ನವರು ನನಗೆ ನಡ್ಕೊಂಡ್ರು. MLA ಆಗಿ ಏನು MP ಗೆ ಏನು ಸ್ಥಾನ ಮಾನ ಮರ್ಯಾದೆ ಎಲ್ಲ ಕೊಡಬೇಕನ್ನೋ ಜಾಗದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕಾರ್ಪೊರೇಟರ್ಗಳ ಹೆಸರಿಲ್ಲ ಅಂತ ಅಂದ್ರೂ ಯಾವುದೇ ಡೆವಲಪ್ಮೆಂಟ್ ಆಗಿರೋ ವರ್ಕ್ಗೆ MLA ಮುನಿರತ್ನ, MP ಡಿ ಕೆ ಸುರೇಶ್ ಅಂತ ಹಾಕ್ಕೊಂಡು ಇಡೀ ಕ್ಷೇತ್ರ ಓಡಾಡಿದ್ದು. ಅದು ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಯಾರು ಕಾಲ್ಗುಣನೋ ಗೊತ್ತಿಲ್ಲ, ಇಬ್ಬರಿಗೂ ಒಬ್ರಿಗೊಬ್ರು ವೈರಿಗುಣಾಗೋದು. ಇವತ್ತು ಒಬ್ರನ್ನೊಬ್ರು ದೂಷಿಸೋ ಅಂಥ ಕೆಲಸದಲ್ಲಿ ದೂಷಿಸೋದು 10 ನಿಮಿಷ, ನಾನು 5 ನಿಮಿಷ ನಿಮ್ಮನ್ನು ದೂಷಿಸ್ಬಿಡ್ತೀನಿ, 5 ನಿಮಿಷ ಇವ್ರ ಜೊತೆ ಜಗಳ ಮಾಡಿಬಿಡ್ತೀನಿ. ಬಟ್ ಅದರಿಂದ ಇಂಪ್ಯಾಕ್ಟ್ ಏನೂ ಆಗಲ್ಲ, ಡೆವಲಪ್ಮೆಂಟ್ ವರ್ಕ್ ನಿಂತೋಗುತ್ತೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂದಂಗೆ ಅರ್ಥ ಮಾಡ್ಕೋಬೇಕಲ್ಲ. ಯಾಕೆ ಅಂತಂದರೆ ಈಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರು, ಬೆಂಗಳೂರು ವಿಚಾರದಲ್ಲಿ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಯೋಚನೆ ಮಾಡುವಂತಹ CM ಡಿ ಕೆ ಶಿವಕುಮಾರ್ ಅವರ ಜೊತೆಗಿನ ಈ ಒಂದು ಹೋರಾಟ ಇದೆಯಲ್ಲ, ಅದು ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲೋ ಒಂದು ಕಡೆ ತೊಡಕಾಗ್ಬೋದು ಅಂತ ಯೋಚನೆ ಮಾಡಬೇಕಾಗಿರೋದು ಮುನಿರತ್ನ ಅವರಲ್ವಾ? ಅಮ್ಮ, ಈಗ ಇಡೀ ರಾಜ್ಯಕ್ಕೆ ಗೊತ್ತು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ರಿ, ನನ್ನ ಕ್ಷೇತ್ರಕ್ಕೆ ಹೆಲ್ಪ್ ಮಾಡ್ರಿ ಅಂತೇಳಿ ಪಬ್ಲಿಕ್ ಆಗಿ ಕಾಲಿಗೆ ಬಿದ್ದಂಥವ್ರು ಮುನಿರತ್ನ ಅವರು. CM ಕಾಲಿಗೆ ಬಿದ್ದವರು, ದಯವಿಟ್ಟು ನನಗಲ್ಲ ನಮ್ಮ ಜನಕ್ಕೆ ಒಳ್ಳೇದು ಮಾಡ್ರಿ ಅಂತ, ಅನುದಾನ ಕೊಡ್ರಿ ಅಂತ. ಇನ್ನು ಇದಕ್ಕಿಂತ ಏನು ಮಾಡ್ಬೇಕು ಹೇಳಿ ಮೇಡಮ್ ನೀವು? ಕರೆಕ್ಟ್. ಅದ್ರ ಜೊತೆಗೆ ಇವತ್ತು ಮಾತಾಡುವಾಗ ಅವ್ರು ಏನಂದ್ರು ಗೊತ್ತಾ, ಇಫ್ ಇಟ್ ಈಸ್ ದಿ ಕೇಸ್ ಅನ್ನೋದಾದ್ರೆ, ಇಲ್ಲಿ ನೋಡಿ ಇದು ಫ್ಲೆಕ್ಸ್ ಹಾಕ್ಸ್ಕೊಂಡಿದ್ದಾರೆ, ಅಲ್ಲಿ ಶೋಲೆ ಪಿಕ್ಚರ್ ಓಡ್ತಾ ಇದೆ, ಅಲ್ಲಿ ಹೇಮಮಾಲಿನಿ ಇದ್ದಾರೆ, ಗಬ್ಬರ್ ಸಿಂಗ್ ಇದ್ದಾರೆ, ಅಮಿತಾಬ್ ಬಚ್ಚನ್ ಇದ್ದಾರೆ, ಧರ್ಮೇಂದ್ರ ಇದ್ದಾರೆ, ಈ ರೀತಿಯಾದಂತಹ ಮಾತುಗಳು ಯಾಕೆ ಬರ್ತವೆ? ಅದು ಏನಾಗುತ್ತೆ, ಒಬ್ಬನ ಕೇರಳದ ಚೆಂಗ್ಲು ಅಂತ ನಾನು ಡಿಕ್ಷನರಿ ಎಲ್ಲ ತೆಗೆದು ನೋಡಿದ್ವಿ. ಚೆಂಗ್ಲು ಅಂದ್ರೆ ಏನು? ಅವ್ರು ಯಾರಿಗೋ ಅಂದಿರ್ಬೋದು, ಇವ್ರು ಯಾಕೆ ನನಗೆ ಅಂದಿದ್ದಾರೆ ಅಂತ, ನಾನು ಚೆಂಗ್ಲಲ್ಲ ಅಂತ ಯಾಕೆ ಬಂದು ಗವರ್ನರ್ ಹೋಗಿರೋದು ಇವರೇ ಅಲ್ಲ ಚೆಂಗ್ಲು. ಗವರ್ನರ್ ಹತ್ರ ಬಹಳ ಜನ ಹೋಗಿದ್ದಾರೆ, ಗವರ್ನರ್ ಹತ್ರ.
ದಿನ ಬೆಳಗಾದ್ರೆ ಹಿಡ್ಕೊಂಡು ಹೋಗ್ತಾರೆ. ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ, ಇವ್ರ ವಿರುದ್ಧ ಹಗರಣ ಐತೆ, ಅವ್ರ ವಿರುದ್ಧ ಹಗರಣ ಐತೆ ಅಂತ ದಿನ ಬೆಳಗಾದ್ರೆ ರಾಜ್ಯಪಾಲರ ಹತ್ರ ಹೋಗ್ತಾರೆ. ಸೊ ಇವ್ರು ಯಾಕೆ ಅನ್ಕೋಬೇಕು ಚಂಗ್ಲು ನಾನೇ, ನನಗೆ ಅಂದಿದ್ದಾರೆ ನಾನು ಚಂಗ್ಲಲ್ಲ ಅಂತ. ಅದನ್ನ ರೈಸ್ ಮಾಡಿರೋದು ನಿಮ್ಮ ಪತ್ರಕರ್ತರೆ ಸರ್, ಅದು ನಿಮಗೆ ಅಂದಿರೋದು. ಏನ್ ಹೇಳ್ತೀರಾ ಅಂದ್ವಿ ಅಂತಾನೆ ಇಟ್ಕೊಳ್ಳಿ, ನಿಮ್ಗೆ ಅಂದಿರೋದು ಅಂತ. ನನಗೆ ಯಾಕಂತಾರ್ರಿ, ನಾನಲ್ಲ ಅಂತ ಸುಮ್ಮನೆ ಇದ್ಬಿಡ್ಬೇಕಾಯ್ತು. ಈ ರಾಜ್ಯದಲ್ಲಿ ಅತಿ ದೊಡ್ಡ ಚಂಗ್ಲು ಅಂತ ಇದ್ರೆ ಅದು ಡಿ ಕೆ ಶಿವಕುಮಾರ್, ನಾನಂತೂ ಚಂಗ್ಲಲ್ಲ ಅಂತ ಅಂದ್ರೆ ಕುಂಬಳಕಾಯಿ ಕಳ್ಳ ಹೆಗಲ್ ಮುಟ್ಕೊಂಡು ನೋಡಿದ್ರು ಅನ್ನೋ ಥರದಲ್ಲಿ ಇವ್ರು ಮುನಿರತ್ನ ಸಾಹೇಬ್ರು ಯಾಕೆ ಅದು ಊರಿಗೆ ಮುಂಚೆ ಹೋಗಿ ಹಂಗೆಲ್ಲ ಹೇಳ್ಬೇಕು? ಅಲ್ಲ, ಇಫ್ ಇಟ್ ಇಸ್ ದಿ ಕೇಸ್ ಅನ್ನೋದಾದ್ರೆ ನಾನು ಹೇಳೋದು ಅಲ್ಲ. ಅವ್ರ ಬುದ್ಧಿ ಅವ್ರು ಏನಿದೆ ಅಂತ ಅವ್ರಿಗೆ ಗೊತ್ತಲ್ಲ. ದಿನ ಬೆಳಗಾದ್ರೆ ಅವ್ರು ನಡ್ಕತಾರ ರೀತಿ ಹಂಗೆ ಹೇಳಿಲ್ಲ, ಅವ್ರು ಹೇಳಿರೋದು ನಾನಲ್ಲ ಅವರು ಅಂತ. ಅವರು ಅಂತ ಅನ್ನಕ್ಕೆ ಅವ್ರ ಉದಾಹರಣೆ ಏನ್ ಕೊಟ್ಟಿದ್ದಾರೆ? ನಿಮಿಷ ನಾನು ಮಾತಾಡ್ತೀನಿ. ಅವ್ರೇನು ಉದಾಹರಣೆ ಕೊಡ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಅಮಿತ್ ಶಾ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಂತಾರೆ, ವಿಭೂತಿ ಬಳಕೊಂತಾರೆ, ಅಲ್ಲಿ ಮುಳುಗ್ತಾರೆ, ಇಲ್ಲಿ ಹೇಳ್ತಾರೆ. ಯಾಕೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟುಬಿಟ್ಟು ವಿಭೂತಿ ಬಳಕೋಬಾರ್ದ? ಅಮಿತ್ ಶಾ ಪಕ್ಕದಲ್ಲಿ ಏನಾರು ಅವ್ರ ಪಾರ್ಟಿ ಮೀಟಿಂಗ್ ಅಲ್ಲಿ ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರು ಹೋಗಿದ್ದಾರೆ ಒಂದು ಶಿವನ್ ದೇವಸ್ಥಾನ. ಒಬ್ಬ DCM ಆದವರು ಕರ್ತವ್ಯ, ಒಬ್ಬ ಪ್ರಧಾನಮಂತ್ರಿ ಬಂದ ಕರ್ತವ್ಯ. ಅದೇ ಚಂಗ್ಲು ಅಂತ ಮುನಿರತ್ನ ಸಾಹೇಬ್ರು ಹೇಳಿರೋದು. ಯಾಕೆ ಅಂದ್ರೆ ಇವ್ ಚೆಂಗ್ಲಾಟ ಸಾಹೇಬ್ರು ಯಾವತ್ತು ಪಕ್ಷ ಬಿಟ್ಟು ಪಕ್ಷಕ್ಕೆ ಅಧಿಕಾರಕ್ಕೋಸ್ಕರ ಹೋಗ್ಲಿಲ್ಲ, ಹೋಗಿ ಬಿಜೆಪಿ ಸಚಿವನ್ ಮಾಡ್ತಾರೆ ಅಂತ ಹೋದವ್ರಲ್ವಾ ಮುನಿರತ್ನ. ಅದೊಂದು ತರ ಚಂಗ್ಲಾಟ. ಇನ್ನೊಂದು ಈಗ ಬರ್ತಾ ಇದೆಯಲ್ಲ, ಈ ಕೇಸ್ ಬುಕ್ ಆಗಿದೆಯಲ್ಲ ಅವ್ರ ಮೇಲೆ, ಅದು ಬೇರೆ ತರ ಚಂಗ್ಲಾಟ. ಎಲ್ಲಾ ತರ ಆರ್ ಅಶೋಕ್ ಅವ್ರು ಹೇಳ್ಬೇಕು ಇವ್ರೆಂತ ಚೆಂಗ್ಲು ಅಂತ, ವಿಜಯೇಂದ್ರ ಹೇಳ್ಬೇಕು ಇವ್ರೆಂತ ಚೆಂಗ್ಲು ಅಂತ. ಇಡೀ ರಾಜ್ಯಕ್ಕೆ ಗೊತ್ತಿದೆ ಚೆಂಗ್ಲು ಅನ್ನೋದು. ಪ್ರೂವ್ ಆಗಿದೆ, ಈಗ ಕೇಸ್ ಆಗಿದೆಯಲ್ಲ, 162 ಸಾಕ್ಷಿಗಳು ಸಿಕ್ಕಿದೆಯಲ್ಲ, 8 ಜನ ರೆಕಾರ್ಡ್ ಹೇಳಿದಾರಲ್ಲ SIT ಮುಂದೆ. ಅದೆಲ್ಲ ಡಿ ಕೆ ಶಿವಕುಮಾರ್ ಅವ್ರು ಮಾಡಿಸಿರೋದು ಅಂತ ಅವ್ರು ಹೇಳೋದು. ಈಗ ಕೌನ್ಸಿಲರ್ ಎಲೆಕ್ಷನ್ ನಲ್ಲಿ ನಿನಗೆ ಸೀಟು ಅಂತ ಫ್ಲೆಕ್ಸ್ ಬ್ಯಾನರ್ಸ್ ಹಾಕಿಸ್ಕೊತಾ ಇದಾರೆ. ಆಗ್ಲಿ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಹೊರಗಡೆ ಈಚೆಗೆ ಬರ್ತಾವೆ, ಎಷ್ಟು ಜನಕ್ಕೆ ಕೊಡ್ತಾರೆ ಟಿಕೆಟ್ ನಾನು ನೋಡ್ತೀನಿ ಅಂತ. ಒಂದು ಕ್ಷೇತ್ರದಲ್ಲಿ ಒಬ್ಬಂಗೆ ಮಾತ್ರ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ, 100 ಜನ ಆಸ್ಪಿರೆಂಟ್ಸ್ ಇರ್ತಾರೆ. ಹಾಗಂತ ಯಾಕೆ ನಿನ್ನ ಬಿಟ್ಟು ಎಲ್ಲರಿಗೂ ಕೊಡ್ತೀವಿ ಮುನಿರತ್ನ ಅವ್ರು ಹೇಳ್ಬೇಕು. ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಯಾಕೆ ಬಿಟ್ಟು ಹೋಗೋರು? ಇವ್ರ ಜೊತೆಗೆ ಇದ್ದಿದ್ದು ಕಾರ್ಪೊರೇಟರ್ಗಳು ಯಾಕೆ ಬಿಟ್ಟು ಹೋಗೋರು? ಇವನ್ ಜೊತೆಗಿದ್ದಿದ್ದು ಕಾರ್ಪೊರೇಟರ್ಗೆ ಒಬ್ಬರಿದ್ದಾರೆ, ಮಿಕ್ಕಿದವ್ರು 9 ಜನ ಎಲ್ಲೋದ್ರು. ಅವ್ರ ಜೊತೆಗಿದ್ದವ್ರಿಗೆ ಇಂಜೆಕ್ಟ್ ಮಾಡಿಸೋದು, ಜೊತೆಗಿದ್ದವ್ರ ಮೇಲೆ ಹನಿ ಟ್ರಾಪ್ ಮಾಡಿಸೋದು, ಇನ್ಯಾರೋ ಒಬ್ಬ ಮಹಿಳೆಯನ್ನು ಬಳಸ್ಬಿಟ್ಟು ಮಾಡೋದು, ಈ ತರ ಮಾಡೋರು ಯಾರು ಇರ್ತಾರೆ ಅವ್ರ ಜೊತೆ? ಮೋಸ್ಟ್ಲಿ ವೆಂಕಟೇಶ್ವರ ಒಬ್ಬರು ಬಚಾವಾಗಿರ್ಬೋದೇನೋ ಅವರಿಂದ, ಅದಕ್ಕೆ ಜೊತೆಲಿದ್ದಾರೆ. ಇನ್ನು ಮಿಕ್ಕಿದವ್ರಿಗೆಲ್ಲ ಯಾವ್ಯಾವ ರೀತಿ ಅವ್ರು ಮಾಡಿದಾರೆ ಅವರೇ ದಿನ ಬೆಳಗಾದ್ರೆ ಬಂದು ವಿಡಿಯೋ ಮಾಡ್ತಾರೆ ಪ್ರತಿಯೊಬ್ಬ ಕಾರ್ಪೊರೇಟರ್ಗಳು. ಈಗ ಅವರು ಒಬ್ರು ಜನಪ್ರತಿನಿಧಿ ಆಗಿದ್ದವ್ರು ಕಾರ್ಪೊರೇಟರ್ಗಳು. ಅಮ್ಮ ಏನಾಗುತ್ತೆ, ಹನಿ ಟ್ರ್ಯಾಪ್ ಅದು ಮಾಡ್ಸಕ್ ಆಗಲ್ಲ. ಅದು ಯಾರು ಸುಮ್ಮನೆ ಹೇಳ್ಬೋದು ನೀವು ಮಾಡ್ತಾರೆ ನಾವು ಮಾಡ್ತಾರೆ ಅಂತ. ಒನ್ಸ್ ವೆನ್ ಇಟ್ ಈಸ್ ಎ ಪೊಲಿಟಿಷಿಯನ್ ಈಸ್ ಎ ಫಿಕಲ್ ಮೈಂಡೆಡ್, ಅವನ್ನ ಮೈ ಮೇಲೆ ನಿಗ್ರಹ ಇಲ್ದಾಗ ಆಗುವಂತ ಕೆಲಸನೇ ಹನಿ ಟ್ರ್ಯಾಪ್. ಹಾಗಾದ್ರೆ ಮುನಿರತ್ನ ಅವ್ರ ಮೈ ಮೇಲೆ ನಿಗಾ ಇಲ್ಲ. ಅದನ್ನ ಹೇಳ್ಬೇಕಾಗಿರೋರು ಜಡ್ಜು ಪ್ರೂವ್ ಮಾಡಬೇಕು. ಅದು ನಾವು ಕಂಪ್ಲೇಂಟ್ ಕೊಟ್ಟು FIR ಚಾರ್ಜ್ ಶೀಟು ವಿಟ್ನೆಸ್ಗಳನ್ನ ಹಾಕ್ಬಿಟ್ರೆ ಅದಲ್ಲ ಅಮ್ಮ. ಅದು ನಾಳೆ ಕೋರ್ಟಲ್ಲಿ ಎವಿಡೆನ್ಸ್ ನಡೀತದೆ. ಒಬ್ಬೊಬ್ರು ಒಂದೊಂದು ದಿನ 2 ದಿನ ಬಾಕ್ಸ್ಗೆ ಹಾಕ್ಕೊಂಡು ಈ ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾರೆ, ಈ ಕಡೆ ಇವ್ರಿಟ್ಟಿರೋ ಅಡ್ವೊಕೇಟ್ ಕೇಳ್ತಾರೆ. ಹಂಗ ಅನ್ಕೊಂಡ್ರಿ ವೆಂಕಟೇಶ್ ಅವರೇ, ಎಲ್ಲರ ಮೇಲೂ ಹಗರಣಗಳಿವೆ, ಎಲ್ಲರ ಮೇಲೂ ಭ್ರಷ್ಟಾಚಾರದ ಆರೋಪಗಳಿವೆ, ಎಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ, ಎಲ್ಲರದು ಕೋರ್ಟ್ಗಳಿವೆ. ಆರೋಪಗಳು ಬಂದ ತಕ್ಷಣ ಅದು ಅಪರಾಧ ಆಗ್ಲಿಕ್ಕಿಲ್ಲ. ಸಾಧ್ಯ ಅಲ್ಲ. ಅದೇನಾಗೈತೆ, ಇವ್ರಿಗೆ FIR ಆಗೈತೆ, ಮುನಿರತ್ನ ಆರೋಪಿ ಅನ್ನೋದು ಯಾವಾಗ ಮೇಡಮ್? ಜಡ್ಜ್ಮೆಂಟ್ ಕಾಪಿಯಲ್ಲಿ ಜಡ್ಜು ಆರ್ಡರ್ ಮಾಡಬೇಕು, ಇಂಥವನು ಇಂಥ ಕೆಲಸ ಮಾಡಿರೋದ್ರಿಂದ ಪ್ರೂವ್ ಆಗಿರೋದ್ರಿಂದ ಇವ್ರಿಗೆ ಶಿಕ್ಷೆ ಆಗಿದೆ ಅಂತ. ವಿಧಾನಸೌಧದಲ್ಲಿ ಏನು ಮಾತುಗಳು ಬಂತು, ಏನ್ ರೇಪ್ ಮಾತುಗಳು ಬಂತು, ಎಲ್ಲ ಪ್ರೂವ್ ಆಗಿದೆ. ಅದು ಇದಾಗಲ್ಲ ಮೇಡಮ್. ಅದು ವೆಂಕಟೇಶಣ್ಣ ಅವ್ರು ಹೇಳ್ತಾರಲ್ಲ, ಯಾವುದು ಆರೋಪಿ ಅಷ್ಟೇನೆ, ಇದು ಜನ ಹೇಳಲಿಕ್ಕೆ ಮಾತ್ರ ಆರೋಪಿ, ಎಲ್ಲೂ ಪೇಪರಲ್ಲಿ ಪ್ರೂವ್ ಆಗಿಲ್ಲ ಅಂತ. ಯಾಕೆ ದಿನ ಬೆಳಗಾದ್ರೆ ಒಬ್ಬ ಮಹಿಳೆ ಬಂದು ಮೀಡಿಯಾ ಮುಂದೆ ಕೂತ್ಕೊಂಡು ನನ್ನ ಮೇಲೆ ರೇಪ್ ಮಾಡಿದ್ರು ಅಂತ ಯಾಕೆ ಹೇಳ್ತಾರೆ? ಇವ್ರ ಜೊತೆಗಿದ್ದಂಥವ್ರು ಇವ್ರ ಜೊತೆಗಿದ್ದಂಥವ್ರು ವೇಲು ನಾಯಕರವರು ಸರಣಿ ಸಾಲು ಆರೋಪಗಳು, ಸರಣಿ ಸಾಲು ಹತ್ರದಿಂದ ನೋಡಿದ್ದಾರೆ. ಇವ್ರು ಒಡನಾಟ, ಇವ್ರು ಚಲನವಲನ ಎಂಥ ಆಟ ಆಡಿದ್ದಾರೆ, ಏನು ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ, ಯಾವ ಮಹಿಳೆಯನ್ನು ಬಳಸ್ಕೊಂಡು ತನ್ನ ಸಹಪಾಠಿಗಳ ವಿರುದ್ಧ ಏನೇನು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದನ್ನ ಸ್ವತಃ ಅವ್ರ ಜೊತೆಗಿದ್ದಂಥವ್ರು ಮಹಾನಾಯಕ ಅಂತ ಮಹಾನಾಯಕ ಅನ್ನೋದು ಎಲ್ಲೂ ಸಾಬೀತೆ ಆಗ್ಲಿಲ್ಲ. ಕೊನೆಗೆ ಸುಮ್ನೆ ನೋಡಿ, ಯಾರು ಮಹಾನಾಯಕ ಅಂತ ಬಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ, ಇವರೇ ಮಹಾನಾಯಕ ಅಂತ ಯಾರು ಪ್ರೆಸ್ ಮೀಟ್ ಮಾಡ್ಲಿಲ್ಲ. ಆದ್ರೆ ಅವ್ರ ಜೊತೆಗಿದ್ದಂಥವ್ರು, ಅವ್ರ ಸಹಪಾಠಿಗಳು ನೇರವಾಗಿ ಹೇಳಿದ್ರು, ಮುನಿರತ್ನ ಅವರು ಈ ರೀತಿ ಬಳಸ್ಕೋತಾ ಇದ್ದಾರೆ,
ಮಹಿಳೆಯರನ್ನ ಈ ರೀತಿ ಬಳಸ್ಕೊಂಡು ಅವ್ರಿಗೆ ಏನು ಅವ್ರ ರೇಪ್ ಕೇಸ್ಗಳನ್ನ ಮಾಡ್ತಾ ಇದ್ದಾರೆ, ಬಳಸ್ಕೋತಾ ಇದ್ದಾರೆ, ಬೇರೆಯವರನ್ನ ಹನಿ ಟ್ರ್ಯಾಪ್ಗೆ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತ ಸ್ವತಃ ಅವ್ರ ಜೊತೆಗಿದ್ದಂಥವ್ರು ಹೇಳಿರುವಂಥದ್ದು ನಿಮ್ಗೆಲ್ಲರಿಗೂ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಹಾಗಾದ್ರೆ ಇದೆಲ್ಲ ಸುಳ್ಳ? ಜೊತೆಗಿದ್ರಲ್ವಾ? ನಿಮ್ ಜೊತೆಗೆ ಸುಳ್ಳು ಅಂತಾನೆ ಹೇಳ್ತಾ ಇರೋದು. ಯಾಕೆ ಜೊತೆಗಿದ್ರಲ್ಲ? ಮಂಜುನಾಥ್ ಅವರೇ ನಮಸ್ತೆ. ಈಗ ಎಲ್ಲ ಸುಳ್ಳ ಹಂಗಾದ್ರೆ? ಯಾರ್ ಚಂಗ್ಲು? ಈ ತರ ಎಲ್ಲ ಬೆಳವಣಿಗೆಗಳು ನಡೆದಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರಲ್ಲ ಚಂಗ್ಲು ಅಂತ ಇಷ್ಟೊತ್ತನ ವಾದ ತಾವು ಕೇಳಿಸ್ಕೊಳ್ಳಿಲ್ಲ. ಇಲ್ಲ ಮೇಡಮ್, ಇವಾಗ ಬಂದೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ರಾಜಕಾರಣದಲ್ಲಿ ಆ ಥರ ಚೆಂಗ್ಲು ಅನ್ನೋ ಮಾತೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರೋದು ಇದು. ಬಟ್ ಏನೋ ನಮ್ಮ MLA ಅವರು ಅಭಿವೃದ್ಧಿ ಬಗ್ಗೆ ಏನೋ ಮಾಡಿಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ನಾವು ಸಹಿಸ್ಕೊಂತೀವಿ. ಚೆಂಗ್ಲು ಅನ್ನೋದು ವರ್ಡು ಫಸ್ಟ್ ಟೈಮ್ ಕೇಳ್ತಾ ಇರೋದು ಇದು ರಾಜಕಾರಣದಲ್ಲಿ. ರಾಜಕಾರಣದಲ್ಲಿ ಫಸ್ಟ್ ಬೇರೆ ಕಡೆ ಕೇಳಿದ್ದೀರಾ? ಇಲ್ಲ ಮೇಡಮ್, ಕೇಳೇ ಇಲ್ವಾ ನೀವು? ಲೋಕಲ್ ಅಲ್ಲಿ ಇರುತ್ತೆ ಅದೆಲ್ಲ, ರಾಜಕಾರಣದಲ್ಲಿ ಇದೆ ಮೊದಲು. ಲೋಕಲ್ ಮಟ್ಟಕ್ಕೆ ಇಳಿದಾಗ ಹಬ್ಬದ ಬಂದೇ ಬರುತ್ತೆ. ಹೆಂಗೆ ರಾಜಕಾರಣಿ ಇಳಿಬಾರ್ದು ಸರ್. ಸರ್, ಒಬ್ಬ ಸಾರ್ವಜನಿಕ ವ್ಯಕ್ತಿ, ಒಬ್ಬ ರಾಜಕಾರಣಿ ನಿಮ್ಮಂತ ಹಲವಾರು ಯೂತ್ಸ್ಗೆ ಅನುಕರಣೀಯವಾಗಿ ಉದಾಹರಣೆಯಾಗಿರ್ಬೇಕು. ಲೋಕಲ್ ತರ ಮಾತಾಡಬಾರ್ದಲ್ಲ, ಲೋಕಲ್ ತರ ಅವ್ರ ಆ ರೀತಿ ನಡ್ಕೊಂಡಿದ್ದಾರೆ. ಲೋಕಲ್ ಅಲ್ಲ, ನಮ್ಮ ಹಳ್ಳಿ ಭಾಷೆಯಲ್ಲಿ ಚೆಂಗ್ಲು ಅಂದ್ರೆ ಅವ್ರು ಆಡ್ತಾರ ಆಟಕ್ಕೆ. ಎಲ್ಲಾ ಪದಗಳು ಬಳಸಿ ನೋಡೋಣ. ಎಲ್ಲ ಬಳಸಕ್ಕಾಗತ್ತ? ಸಾರ್ವಜನಿಕವಾಗಿ ಬಳಸಕ್ಕಾಗತ್ತ ಎಲ್ಲದನ್ನು? ಅದನ್ನೇ ನಾನೇ ಅಂತ ಮುನ್ರತ್ನ ನಾನಲ್ಲ ಅಂತ ಯಾಕೆ ಹೇಳ್ಬೇಕು? ಅವರು ನಿಮ್ಗೆ ಹೇಳಿದ್ರ? ಅವರು ನಾನೇ ಅಂತ ಪ್ರೆಸ್ ಮುಂದೆ ಯಾಕೆ ಬರ್ಬೇಕಿತ್ತು? ಹೌದು, ಅವ್ರಿಗೆ ಗೊತ್ತಿದೆ ನಾನು ಅದೇ ಅಂತ. ಇವಾಗ ಇರೋದು MLA ಅವರು ರಾಜ್ಯಪಾಲಿಕೆ ಅವರೇ ಪತ್ರ ಕೊಟ್ಟಿರೋದು. ಎಷ್ಟು ಜನ ರಾಜ್ಯಪಾಲರ ಹತ್ರ ಹೋಗಿದ್ದಾರೆ ಮೇಡಮ್ಗೆ ಗೊತ್ತಿರಬೇಕು. ಅಲ್ಲೇ RR ನಗರದ MLA ಅಂತ ಹೇಳಲಿಲ್ಲ, ಯಾವನೋ ಒಬ್ಬ ಚೆಂಗ್ಲು ಅಂತ ಹೇಳಿರೋದು. ಇವರೇ ಅಂತ ಇವ್ರು ಯಾಕೆ ಅನ್ಕೊಂಡ್ರು? ಇವರೆಲ್ಲ ಅದಿರೋದಕ್ಕೆ ಇವ್ರಿಗೆ ಅದು ಮನ್ಸಲ್ಲಿ ಹೊಳಿತಾ ಇದೆ ದಿನನಿತ್ಯ. ಅಪಾರ ಗೌರವ ಇದೆ. ಮುನಿರತ್ನ ಅವರಾಗಲಿ, DK ಸುರೇಶ್ ಅವರಾಗಲಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಇವತ್ತು ಈ ಜಗಳದಲ್ಲಿ ನಿಂತೋಗಿದೆ. ಈಗ ಅವ್ರು ಮಾಡೋದು ನಮಗೆ ಸಂತೋಷನೇ. ಇದು ಜಗಳದಲ್ಲಿ ನಿಂತೋಗಿಲ್ಲ ಮೇಡಮ್. RR ನಗರದ ಅಭಿವೃದ್ಧಿ ಜಗಳದಲ್ಲಿ ನಿಂತೋಗಿಲ್ಲ. ಏನು ಕಳೆದ ಸರ್ಕಾರದಲ್ಲಿ ಇವ್ರಿಗೆ ಎಷ್ಟೆಷ್ಟು ಕೆಲಸನೇ ಮಾಡದೆ ಬಿಲ್ಗಳು ಮಾಡ್ಕೊಂಡ್ರಲ್ಲ, ಅದರಿಂದ ಆ ಕೆಲಸ ನಿಂತಿದೆ. ಅಲ್ಲಿ ಬಿಲ್ಗಳಾಗಿದೆ. ಮುನಿರತ್ನ ಅವರು ಕಾಲಕ್ಕೆ ಬಿದ್ದಿರೋದು ಅವತ್ತು ನನ್ನ ಕ್ಷೇತ್ರ ಬಿಲ್ನ ರಿಲೀಸ್ ಮಾಡಿ ಅಂತ ಹೊರತು ನೆಕ್ಸ್ಟ್ ಹೊಸ ಅಭಿವೃದ್ಧಿ ಕಾರ್ಯ ಮಾಡಿ ಅಂತ ಅಲ್ಲ. ಯಾರ ಹತ್ರ ಕಮಿಷನ್ ತಗೊಂಡ್ಬಿಟ್ಟಿರ್ತಾರಲ್ಲ, ಬಿಲ್ನ ರಿಲೀಸ್ ಮಾಡಿ ಅಂತ. ಆಮೇಲೆ ಇನ್ನೊಂದು ವಿಚಾರ ಇವತ್ತು ಮಾತಾಡ್ತಾ ಇದ್ರು ಇವ್ರೆ ದೀಪಕ್ ಗೌಡ್ರೆ, ಏನು ಅಂತಂದ್ರೆ ಈ ರಸ್ತೆಗಳು ಗುಂಡಿ ಮುಚ್ಚೋ ಕಾರ್ಯಕ್ರಮಕ್ಕೆ ಯಾರಾದ್ರೂ ಫ್ಲೆಕ್ಸ್ ಹಾಕ್ಸ್ಕೊತಾರ, ತೇಪೆ ಹಚ್ಚೋ ಕಾರ್ಯಕ್ರಮಕ್ಕೆ ಫ್ಲೆಕ್ಸ್ ಹಾಕ್ಸ್ಕೊಂಡು ಪ್ರೋಟೋಕಾಲ್ ಪ್ರಕಾರ ಒಬ್ಬ MLAನೂ ಕರೀದೆ, MLAನೂ ಇನ್ವಾಲ್ವ್ ಮಾಡ್ಕೊಳ್ಳದೆ ಇವ್ರಿವ್ರೇ ಮಾಡ್ಕೊಂಡ್ರಲ್ಲ, ಇದು ಯಾವ ಥರದ್ದು ರೀತಿ ರಿವಾಜು?